ಮೈಸೂರಿನಲ್ಲಿ ಕಳೆದ 29 ವರ್ಷಗಳಿಂದ ಮಾನ್ಯ ಸಚಿವರಾದ ಮಹಾದೇವಪ್ಪನವರು ಪ್ರಸ್ತಾಪಿಸಿದ ಹಾಗೆ ಮೈಸೂರಿನ ಎಲ್ಲ ಸಂಘ ಸಂಸ್ಥೆಗಳು ಸಂಘಟಿತವಾಗಿ ಒಗ್ಗೂಡಿ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಒಂದು ಮಾದರಿಯಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸಂತೋಷವಾಗಿ ಇಂದಿನ ಎಲ್ಲ ಅಧ್ಯಕ್ಷರುಗಳು ಕೂಡ ತಿಳಿಸಿದ್ದಾರೆ. ಈ ವರ್ಷ ಚಂದ್ರಶೇಖರ್ ಅವರು ಅದರ ಅಧ್ಯಕ್ಷರಾಗಿ ಅವರ ಸಹನೆ, ಆತ್ಮೀಯತೆ, ಬಾಂಧವ್ಯಗಳಿಂದ ಎಲ್ಲರನ್ನೂ ಕೂಡ ಸಂಘಟಿಸಿ ಈ ವರ್ಷ ಈ ಕಾರ್ಯಕ್ರಮ ಒಂದು ವಿಭಿನ್ನವಾಗಿ, ವಿಶಿಷ್ಟವಾಗಿ ಎಲ್ಲರನ್ನೂ ಒಳಗೊಂಡಂತೆ ಆಚರಣೆ ಮಾಡುವಂಥ ಸಂಕಲ್ಪ ಮಾಡಿ ಆ ರೀತಿ ಯಶಸ್ವಿಯಾಗಿ ನಿನ್ನೆಯಿಂದ ಇದನ್ನು ನಡೆಸಿದ್ದಾರೆ. ಸಾಮಾನ್ಯ ಬಸವ ಜಯಂತಿ ದಿವಸ ಮತ್ತು ಅದರ ಮುಂದಿನ ದಿವಸ ಕಾರ್ಯಕ್ರಮ ಇರ್ತಿತ್ತು. ಆದರೆ ನಿನ್ನೆ ರಜೆ ಇದ್ದದರಿಂದ ಸಾರ್ವಜನಿಕರು ಮತ್ತು ಇತರ ಅಧಿಕಾರಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಿನ್ನೆ ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಇವತ್ತು ಈ ಬಸವ ಜಯಂತಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದೇ ಶುಭಾವಸರದಲ್ಲಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಕೊಡು ಮಾಡುವಂತಹ ಬಸವ ರಾಷ್ಟ್ರೀಯ ಪುರಸ್ಕಾರ ಕೂಡ ಇಲ್ಲಿ ಕೊಡಮಾಡಲಾಗಿದೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಿಡಮಾಮಡಿ ಶ್ರೀಗಳಿಗೆ ಬಸವಶ್ರೀ ಪ್ರಶಸ್ತಿ ಕೊಟ್ಟಾಗಲೂ ಕೂಡ ಇಲ್ಲೇ ಕಾರ್ಯಕ್ರಮವನ್ನು ಮಾಡಿ ಪ್ರದಾನ ಮಾಡಿದರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾರೆ. ಇವತ್ತು ಈ ಕಾರ್ಯಕ್ರಮ ಬಾಗಲಕೋಟೆ ನಡೀಬೇಕು ಅಂತೇಳಿ ವಿಜಯಾನಂದ ಈ ವರ್ಷ ವಿಜಯಾನಂದಲ್ಲಿ ಬಿಜಾಪುರದಲ್ಲೇ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಭಾಳ ಒತ್ತಾಸೆ ಮಾಡಿದರು. ಶಿವರಂಗಿ ತಂದೆಯವರು ಕೂಡ ಒಪ್ಪಿಸ್ಕೊಂಡಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಪ್ಪ ನಮ್ಮ ಮೊದಲೇ ಮಾಡ್ತೀನಿ, ನಮ್ಮವ್ರು ನೀನೇ ಬಂದ್ಬಿಡು ಅಂತ ಕರೆಯೋದ್ರಿಂದ ಅವರು ಇಲ್ಲಿ ಬಂದು ಜೊತೆಯಲ್ಲಿ ಭಾಗವಹಿಸಿದ್ದಾರೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಸಾಮಾಜಿಕವಂತಹ ಕ್ರಾಂತಿಯನ್ನು ನಡೆಸಿದಂಥವ್ರು. ಇಲ್ಲೆಲ್ಲ ಮಾತನಾಡಿದ ಹಾಗೆ ಅಸಮಾನತೆ ಇತ್ಯಾದಿ ಎಲ್ಲ ಸಂಗತಿಗಳನ್ನು ಹೋಗಲಾಡಿಸಿ ಒಂದು ವಿಶಿಷ್ಟ ಮಾರ್ಗವನ್ನು ತೋರಿಸಿಕೊಟ್ಟಂಥವ್ರು. ಅದು ಸ್ತ್ರೀ ಸಮಾನತೆ ಇರಬಹುದು, ಅಸ್ಪೃಶ್ಯತೆ ಇರಬಹುದು, ಇದು ಯಾವುದು ಕೂಡ ಸಮಾಜದಲ್ಲಿ ಅಲ್ಲ. ದೇವನೊಲಿದನೆ ಜಾತ ಅಂತನ್ನುವಂಥ ಸರ್ವಜ್ಞ ಹೇಳುವ ಹಾಗೆ ಜಗತ್ತಿನಲ್ಲಿ ಭಗವಂತನ ಪುತ್ರರು ಎಲ್ಲರೂ ಕೂಡ ಸರ್ವ ಸಮಾನರು. ಅದರಲ್ಲಿ ಯಾವುದೇ ತನಗಳಿಲ್ಲದೆ ಮನುಷ್ಯ ಬದುಕಬೇಕು ಅಂತ ನಮ್ಮ ಮಾತನ್ನು ಹೇಳಿದರು. ಪಂಪ ಹೇಳಿದ ಮನುಷ್ಯ ಜಾತಿ ತಾನಂದವಲಂಬಂತೆ. ಬಸವಣ್ಣವ್ರು ಹೇಳಿದ್ರು ಈಗ ನಮ್ಮವ ಈ ನಮ್ಮವ. ಕುವೆಂಪು ಅವರು ಹೇಳಿದ್ರು ವಿಶ್ವಮಾನವತೆ, ಓ ನನ್ನ ಚೇತನ ಆಗುನಿ ಅನಿಕೇತನ ಇತ್ಯಾದಿ ಎಲ್ಲ ಧಾರ್ಮಿಕ ದಷ್ಟಾದಿ ಸಂದೇಶಗಳು ಕೂಡ ಇಡೀ ಮಾನವ ಸಮುದಾಯ ಏಕತ್ರ ಮನೋಭಾವದಿಂದ ಜೀವನವನ್ನು ಸಾಗಿಸಬೇಕಂತ ಅದನ್ನೇ ಬಂದಾರ್ಶನರು ಕೂಡ ಈಗ ಹೇಳಿದ್ದಾರೆ. ಆದರೆ ಅಂತಹ ಸಮಾನತೆಯ ಕೂಗು ಬಂದ ಹಾಗೆ ಸಮಾಜದಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಆಗಿಂದಾಗೆ ಬರ್ತಕ್ಕಂಥದ್ದನ್ನು ಕಾಣ್ಬೋದು. ಬಸವಣ್ಣವರು ಜನರಿಗೆ ಭಗವಂತನನ್ನು ಮುಟ್ಟಿಸಬೇಕು ಅಂತಕ್ಕಂಥದ್ದು ಅವ್ರ ಸಂಕಲ್ಪ ಆಗಿತ್ತು. ಅವರು ಸಾಮಾನ್ಯ ಜನರ ಒಂದು ನಾಡು ಭಾಷೆಯನ್ನೇ, ಮಾತೃಭಾಷೆಯನ್ನೇ ದೈವ ಭಾಷೆಯನ್ನಾಗಿಸಿದಂಥ ಕೀರ್ತಿ ಬಸವಣ್ಣನವರಿಗೆ ಸಲ್ಲುವಂಥದ್ದು. ಹಾಗೆ ಭಗವಂತ ಬಸವನ ನಡುವೆ ಇದ್ದ ಭಕ್ತರ ನಡುವೆ ಇದ್ದಂತಹ ಎಲ್ಲ ವೈರುಧ್ಯವಾದಂತಹ ಅಡೆತಡೆಗಳನ್ನು ಹೋಗಲಾಡಿಸಿ ಇಷ್ಟಲಿಂಗದ ಕಲ್ಪನೆಯ ಮೂಲಕವಾಗಿ ಸರ್ವರಿಗೂ ಸಮಾನವಾಗಿ ಯಾವುದೇ ಲಿಂಗಭೇದ ಇಲ್ಲದೆ, ತರತಮ ಭಾವಗಳಿಲ್ಲದೆ ಎಲ್ಲರೂ ಭಗವಂತನನ್ನು ನೇರವಾಗಿ ಆರಾಧನೆ ಮಾಡಿ ಆಚರಿಸಲಿಕ್ಕೆ ಸಾಧ್ಯ ಇದೆ ಅಂತನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಂತಹ ಯಶಸ್ಸು ಬಸವಣ್ಣವರಿಗೆ ಸಲ್ಲುವಂತಹದ್ದು. ಆ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಪ್ರತಿರೋಧಗಳನ್ನು ಅವರ ಸಾತ್ವಿಕ ಶಕ್ತಿಯಿಂದ ಪರಿಹರಿಸಿ ಸಮಾಜಕ್ಕೆ ಹೊಸ ಮಾರ್ಗವನ್ನು ಕೊಟ್ಟಂಥವರು ಬಸವಣ್ಣವರು. ನಮ್ಮ ನಾಡಿನಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಸದಾ ಧ್ರುವತಾರೆಗಳಂತೆ, ಮಿನುಗುವ ನಕ್ಷತ್ರಗಳಂತೆ ಸದಾಕಾಲ ಪ್ರಾಜ್ವಲ್ಯಮಾನವಾಗಿರ್ತಕ್ಕಂಥವ್ರು, ನಾಡಿಗೆ ದಾರಿದೀಪವನ್ನು ತೋರಿಸಿದಂಥವರು, ಸಮಾಜದ ಬೆಳವಣಿಗೆಗೆ ಒಂದು ಮುನ್ನುಡಿಯನ್ನು ಬರೆದಂಥವ್ರು. ಅಂಥ ಮಹಾತ್ಮರನ್ನು ನೆನಪು ಮಾಡಿಕೊಳ್ಳೋದು ನಮ್ಮ ಬದುಕಿನ ಒಂದು ವಿಶೇಷ ಅಂತ ಭಾವಿಸಬೇಕು. ಆ ರೀತಿ ಮೈಸೂರಿನಲ್ಲಿ ಇವತ್ತು ಬಸವ ಜಯಂತಿ
ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೆಲ್ದಾಳ್ ಶರಣರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡಲಾಗಿದೆ. ಅವರು ಬೀದರ್ನ ಬಾಲ್ಕಿ ಅಂದು ಆ ದಿನಮಾನದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ತರಗತಿಗಳನ್ನು ನಡೆಸಿ ಕನ್ನಡ ಭಾಷೆಗೆ ಕರ್ನಾಟಕಕ್ಕೆ ಒಂದು ಮಾದರಿ ಎನಿಸಿದಂಥ ಪಟ್ಟದ ಚನ್ನಬಸವ ಸ್ವಾಮಿಗಳಿಂದ ಅನುಗ್ರಹಿತಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಅವರು ಬಂದಂತಹವರು. ಬೆಲ್ದಾಳ್ ಶರಣರು ಆಳವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಬಸವಾದಿ ಪ್ರಮಥರ ಶರಣರ ಒಂದು ತತ್ವಗಳಲ್ಲಿ ಅಪಾರ ನಂಬಿಕೆ ವಿಶ್ವಾಸವನ್ನು ಇಟ್ಟು ಅದನ್ನು ನಿರಂತರವಾಗಿ ಆಚರಣೆಯಲ್ಲಿ ತರುವಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರುವಂತಹ ಅಪರೂಪದ ಶರಣರಲ್ಲಿ ಸಿದ್ದರಾಮ ಶರಣರು ಕೂಡ ಒಬ್ಬರು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಗಮನಕ್ಕೆ ತರಬೇಕಾದದ್ದು. ಅವರು ಕಳೆದ ವರ್ಷ ಚಿತ್ರದುರ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸಿದ್ರು. ಅಧ್ಯಕ್ಷರಾಗಿ ಸಮ್ಮೇಳನವನ್ನು ನಡೆಸೋದನ್ನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಬೇಕು. ನಾವಿಲ್ಲಿ ಬಂದಾಗ ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಕೊಟ್ಟರು. ನಾವು ಸಂಸ್ಥೆಯಿಂದ ಬಸವಣ್ಣವರು, ಅಲ್ಲಮಪ್ಪನವರು, ಚನ್ನಬಸವಣ್ಣವರು, ಸಿದ್ದರಾಮೇಶ್ವರರು, ಅಕ್ಕಮಹಾದೇವಿ ಹೀಗೆ ಎಲ್ಲ ಶರಣರ ವಚನಗಳಿಗೆ ಒಂದು ವ್ಯಾಖ್ಯಾನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿತ್ತು. ಅದರಲ್ಲಿ ಚನ್ನಬಸವಣ್ಣವರ ವಚನಗಳಿಗೆ ವ್ಯಾಖ್ಯಾನವನ್ನು ಬೆಲ್ದಾಳ್ ಶರಣರೇ ಮಾಡಿಕೊಟ್ಟಿದ್ದಾರೆ. ಅದು ಮಠದಿಂದಲೇ ಪ್ರಕಟ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಂಡು, ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಬಸವಣ್ಣವರ ಸಂದೇಶಗಳನ್ನು ನಾಡಿಗೆ ಯಾವ ರೀತಿಯಲ್ಲಿ ಮುಟ್ಟಿಸ್ಲಿಕ್ಕೆ ಸಾಧ್ಯನೋ ಅದೆಲ್ಲದರಲ್ಲೂ ಕೂಡ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಬಸವ ಜಯಂತಿಯ ದಿನದಿಂದಲೇ ಅಂತಕ್ಕಂಥದ್ದು ಒಂದು ವಿಶೇಷವಾದಂಥ ಸಂಗತಿ. ಬಸವಣ್ಣವರ ತತ್ವದಲ್ಲಿ ಒಂದು ಮೌಢ್ಯತೆಗಳನ್ನು ಹೋಗಲಾಡಿಸಲಿಕ್ಕೆ, ಸಮಾಜದಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಬಸವಣ್ಣವರು ಏನು ಕಂಕಣವನ್ನು ತೊಟ್ಟು ಅದರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವನ್ನಿಟ್ಟು ಅದನ್ನು ಸಮಾಜದಲ್ಲಿ ಕಾರ್ಯಗತಗೊಳಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿರ್ತಕ್ಕಂಥವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಅವರು ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಅಧಿಕೃತವಾಗಿ ಬಸವಣ್ಣವರ ಭಾವಚಿತ್ರವನ್ನು ಅಲ್ಲಿ ಇಡಲಿಕ್ಕೆ ಆದೇಶವನ್ನು ಹೊರಡಿಸಿದಂಥವರು. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಒಂದು ಇಡೀ ಸಮುದಾಯದಲ್ಲಿ ಒಂದು ಹೊಸ ರೀತಿಯ ಒಂದು ಮುಗಿಸ್ಬೇಕು ಅಂತ ಹೇಳ್ತಾರೆ ಮಾಡಿದ್ರು. ಅವರು ಕಳೆದ ವರ್ಷ ಜಯಂತಿ ಬಂದಾಗ ಅವರು ಮಾತು ಹೇಳಿದರು, ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಒಂದು ಪ್ರಮುಖವಾದ ಸ್ಥಳದಲ್ಲಿ ಬಸವಣ್ಣವರ ಪುತ್ಥಳಿಯನ್ನು ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಅರ್ಥಪೂರ್ಣವಾಗಿ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತನ್ನುವ ಅಭಿಲಾಷೆ ಅವರಿಗೆ ಆ ದಿನಮಾನದಿಂದಲೂ ಕೂಡ ಇದೆ. ಈಗಲೂ ಕೂಡ ಅದನ್ನು ಅವರು ಪ್ರಸ್ತಾಪ ಮಾಡಿದ್ರು. ಬಹುಶಃ ಮಾತುಗಳನ್ನು ಹೇಳೋ ಸಂದರ್ಭದಲ್ಲಿ ಅದನ್ನು ಇಲ್ಲಿ ಪ್ರಸ್ತಾಪಿಸ್ಬೋದು ಹಾಗೆ ಅಂತೇಳಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸಂತೋಷ ಆಗಿದೆ. ಮಾನ್ಯ ಸಚಿವರುಗಳು, ಮುಖ್ಯಮಂತ್ರಿಗಳು, ಶರಣರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡೋಕ್ಕೆ ಎಲ್ಲರೂ ಎದ್ದಾಗ ಹೇಳ್ತಿದ್ರು, ಯಾರನ್ನು ಹೆಸರು ಹೇಳ್ಕೊಡ್ದು ದಯವಾಗಿ ಮಾಡಿ ಅಂತ. ನಮ್ಮ ಪಕ್ಕದಲ್ಲೇ ಕೂತಿದ್ದರಿಂದ ನಾವಾರು ಫಾಲೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಯಾರು ಹೆಸರಿಲ್ಲ ಭಾವಿಸಬಾರ್ದು ಹಾಗೆ ಅಂತೇಳಿ ನಮ್ಮ ಕಾರ್ಯದರ್ಶಿಗಳಾದ ಮಂಜುನಾಥ್ ಅವರು, ನಿರ್ದೇಶಕರು ಎಲ್ಲ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದಾದ ನಂತರ ಹುಣಸೂರು ತಾಲೂಕಿನ ಮಾದನಿ ಉಕ್ಕಿನಕಂತೆ ಮಠ ಮತ್ತು ಹುಣಸೂರಿನಲ್ಲಿ ಇನ್ನೂ 3 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮುಂದಿರಬೇಕಾಗಿದೆ. ಆದ್ದರಿಂದ ಅವರಿಗೆ ಸಮಯವನ್ನು ಬಿಡು ಮಾಡಿಕೊಳ್ಳೋ ಕಾರಣದಿಂದಾಗಿ ಇಷ್ಟು ಮಾತುಗಳನ್ನು ಹೇಳಿ ಬಸವ ಜಯಂತಿಯ ಸಂಜೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ. ಮಾನ್ಯ ಸಿದ್ದರಾಮಯ್ಯ ಹೀಗೆ ಬಸವ ಪದದಲ್ಲಿ ನಡೆದು ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಬಸವಾದಿ ಪ್ರಮುಖರ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಕೆಯನ್ನು ಮಾಡಿ 4 ಮಾತುಗಳಿಗೆ